ನೋಡಿ ಸರ್, ಅವರೆಲ್ಲ ರೈಟಿಸ್ಟ್ ಮನಸ್ಥಿತಿ ಇರುವಂತರು. ಪ್ರತಾಪ್ ಸಿಂಹ ಪರ್ಟಿಕ್ಯುಲರ್ ಆಗಿ ನಿನ್ನೆ ಹಂಗ್ ಮಾತಾಡೋರು ನಾಳೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಅವರು ನಾನು ಅಭಿನಂದನೆ, ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಾಪ್ ಸಿಂಹ ಈಗೆಲ್ಲರೂ ಸೆಂಟ್ರಲ್ ಸಿಕ್ಕಿದ್ರೆ ನಾನೇ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಬಾ ಪ್ರತಾಪ್ ಸಿಂಹ ಒಂದು ಅರ್ಧ ಕಾಫಿ ಕುಡಿಯೋಣ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಕಾಫಿ ಕುಡಿಯುವಂತ ಕೆಲಸವನ್ನು ಮಾಡ್ತೀವಿ. ಯಾಕೆ ಅಂದ್ರೆ ಎಷ್ಟೋ ದಿನಗಳ ನಂತರ, 10 ವರ್ಷಗಳ ನಂತರ ಒಂದು ನಿಜವನ್ನ ಹೇಳಿದ್ದಾರೆ. ನಿಜ ಆಟೋಮೆಟಿಕ್ ಬಾಯಿಯಿಂದ ಬಂದಿದೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬರೀ ಕಾಫಿಗೆ ಅಷ್ಟೇ ಸೀಮಿತ. ಡೈಲಿ ಕೊಡ್ಸಾನ, ಅದಲ್ಲೇನಿದೆ. ಡೈಲಿ ಕಾಫಿ ಯಾರ್ಯಾರು ಕೊಡಿಸ್ತೀವಿ ಅವರು ಕೊಡ್ಸಕ್ಕಾಗಲ್ವ? ಕೊಡ್ಸಾನ, ಡೆಫಿನೆಟ್ ಆಗಿ. ಮೈಸೂರು ನಗರದ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಮಾಡೋಣ, ಅದರಲ್ಲೇನಿದೆ. ಈಗ ಹಾಲಿ ಸಂಸದರ ಕೊಡುಗೆ ಏನು ಅನ್ನುವಂಥದ್ದು ಮುಂದಿನ ದಿನಗಳ ಜನಗಳೇ ಕೇಳ್ತಾರೆ. ಸುಮ್ಮನೆ ಎಲ್ಲದಕ್ಕೂ ಯಾರೋ ಹೇಳಿದ್ದ ಸ್ಕ್ರಿಪ್ಟ್ನ ಬರ್ಕೊಟ್ಟಿದ್ನ ಮುಂದೆ ಬಂದು ಹೇಳುವಂಥದ್ದಲ್ಲ. ಏನ್ 6 ತಿಂಗಳಾಯ್ತು 7 ತಿಂಗಳಾಯ್ತು ಅದೇನ್ ತಂದ್ರಿ ಕೇಂದ್ರದಿಂದ ಅಂತ ದಯಮಾಡಿ ಹೇಳಿ ಸ್ವಾಮಿ, ಹೇಳುವಂತ ಕೆಲಸವನ್ನು ಮಾಡ್ಲಿ. ನಾವಿನ್ನ ಗ್ರೇಸ್ ಪೀರಿಯಡ್ ಅಲ್ವಾ, ಇದು ಹನಿಮೂನ್ ಪೀರಿಯಡ್. ಸುಮ್ಮನೆ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಕಟಣೆಯಲ್ಲಿ ಏನಿದೆ ಅಂದ್ರೆ ನೋಡಿ, ಮೈಸೂರು ನಗರದ ಕೆಆರ್ ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ವೃತ್ತದಿಂದ ಮೇಟಗಳೆ ರಾಯಲಿನ್ ಜಂಕ್ಷನ್ ಅವರು ರಸ್ತೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನು ನಾಮಕರಣ ಮಾಡುವ ಬಗ್ಗೆ, ಇದರ ಬಗ್ಗೆ ಸಾರ್ವಜನಿಕರು ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳು ಇದ್ದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಕಾರ್ಯಪಾಲಕ ಅಭಿಯಂತರ ಕಚೇರಿಗೆ 30 ದಿನದೊಳಗಾಗಿ ಲಿಖಿತವಾಗಿ ಸಲ್ಲಿಸಲು ಕೋರಿ. ಅಷ್ಟೇ ಪ್ರಕಟಣೆ ಇರೋದು. ಮೈಸೂರು ಮಹಾನಗರ ಪಾಲಿಕೆಯು ದಿನಾಂಕ 22/11/2024 ನಡೆದ ಕೌನ್ಸಿಲ್ ಸಭೆಯಲ್ಲಿ ಈ ಕೆಳಗೆ ವಿವರಿಸಿದ ರಸ್ತೆಗೆ ನಾಮಕರಣ ಮಾಡಲು ತೀರ್ಮಾನಿಸಲಾಗಿರುತ್ತದೆ. ಅದೇ ಇನ್ ದ ಆಬ್ಸೆನ್ಸ್ ಆಫ್ ಕಾರ್ಪೊರೇಟರ್ಸ್, ಎಲೆಕ್ಟೆಡ್ ಕಾರ್ಪೊರೇಟರ್ಸ್, ಕಮಿಷನರ್ ನೇತೃತ್ವದಲ್ಲಿ ಅವರು ಕಾರ್ಪೊರೇಟರ್ಸ್ ಇಲ್ಲದೆ ಇದ್ದಾಗ ಕೌನ್ಸಿಲ್ ಅನ್ನುವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಲ್ಲದೆ ಇದ್ದಾಗ ಕೌನ್ಸಿಲ್ ಆಫ್ ಆಫೀಸರ್ಸ್ಗಳೇ ಹೌದು ತಗೋಬಹುದು. ಅಲ್ಲೆಲ್ಲ ನಿರ್ಣಯ ತಗೊಂಡಿಲ್ಲ ಸರ್, ಕೌನ್ಸಿಲ್ ನಿರ್ಣಯ ಅದೇ ಅಬ್ಜೆಕ್ಷನ್ ಹಾಕಿದ್ಮೇಲೆ ಅದನ್ನೇ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ನೀವು ತೀರ್ಮಾನ ಮಾಡಿ ಆದ್ಮೇಲೆ ಪತ್ರಿಕಾ ನೀವು ಪ್ರಕಟಣೆ ಮಾಡಿ ಅಲ್ಲಿಂದ ಬಂದಂತ ಅಬ್ಜೆಕ್ಷನ್ಗಳನ್ನ ಪರಿಗಣಿಸಿ. ಕೌನ್ಸಿಲ್ ಇಲ್ವಲ್ಲ, ಕೌನ್ಸಿಲ್ ಇಲ್ಲ ಅಂದ್ಮೇಲೆ ಅದನ್ನೇ ಸರ್, ಕೌನ್ಸಿಲ್ ಅಂದ್ರೆ ಕಾರ್ಪೊರೇಟರ್ ಇರಬೇಕು ಅಂತ ಅಲ್ಲ. ಇಲ್ಲ, ಕೌನ್ಸಿಲ್ ಅಂದ್ರೆ ಕಾರ್ಪೊರೇಟರ್ಸ್ ಇರಬೇಕು ಅಂತ ಅಲ್ಲ. ನನ್ನ ಕೌನ್ಸಿಲ್ ಅನ್ನುವಂಥದ್ನ ಕೇಳಿ ನಾವು ಕಾರ್ಪೊರೇಟರ್ ಆದಾಗ ಸುಮಾರು ಮೈಸೂರಿನ 40-50 ರಸ್ತೆ ವೃತ್ತಗಳಿಗೆ ಹೆಸರಿಟ್ಟಿದ್ದೀವಿ. ಶ್ರೀಕಂಠಯ್ಯ ಮೇಯರ್ ಆದಾಗ ಇದು ಎಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲದೆ ಇದ್ದಾಗ ಕಮಿಷನರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾರ್ಪೊರೇಷನ್, ಮತ್ತೆ ರೆವಿನ್ಯೂ ಆಫೀಸರ್ ಇರ್ತಾರೆ, ಕಸ್ಟೋಡಿಯನ್ ಇರ್ತಾರೆ. ಇದನ್ನ ರೆಕಮೆಂಡ್ ಮಾಡಿ ನಾವು ಡಿಸಿ ಕಳಿಸ್ತಾರೆ, ಡಿಸಿ ರೆಕಮೆಂಡ್ ಮಾಡಿ ಯುಡಿ ಕಳಿಸ್ತಾರೆ. ಇಲ್ಲ ಕೌನ್ಸಿಲ್ ಅನ್ನೋ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕೌನ್ಸಿಲರ್ ಒಂದೇನಂದ್ರೆ ಬಾಡಿಗೆ ಕೌನ್ಸಿಲ್ ಅಂತ ಹೇಳಿದಷ್ಟೇ. ಬಾಡಿಗೆ ಮೀಟಿಂಗ್ ಮಾಡುವಂತ ಬಾಡಿಗೆ ಕೌನ್ಸಿಲ್ ಅಂತ ಹೇಳಿ. ಕೌನ್ಸಿಲ್ ಅಂದ್ರೆ ಇಲ್ಲದಾಗ ಅಫಿಷಿಯಲ್ ಮೆಂಬರ್ಸ್ ಯಾರಿದ್ದಾರೋ ಅವ್ರು ಮಾಡಿರ್ತಾರೆ. ಅದ ಕೌನ್ಸಿಲ್ ಎಲ್ಲ ಆಡಳಿತಾತ್ಮಕ ವಿಚಾರಗಳನ್ನ ಕೌನ್ಸಿಲ್ ಇಲ್ಲದೆ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಅದನ್ನ ಕಮಿಷನರ್, ರೀಜನಲ್ ಕಮಿಷನರ್ ಇದೆ, ಅಡ್ಮಿನಿಸ್ಟ್ರೇಟರ್, ಎಕ್ಸಿಕ್ಯೂಷನ್, ಆದೇಶ, ನಿರ್ಣಯ ಎಲ್ಲವನ್ನೂ ಅವರೇ ತಗೊಂಡು ಎಲ್ಲವನ್ನೂ ಕಮಿಷನರ್ ಪವರ್ ಇದೆ, ಕಮಿಷನರ್ ಇದೆ. ಕೇಂದ್ರ ಸರ್ಕಾರದ ದಾಖಲೆಗಳು ಹೆಂಗ್ ಬರ್ತಾವ ಸರ್? ರಾಜ್ಯ ಸರ್ಕಾರದ ದಾಖಲೆಗಳಿದ್ದೇನೆ, ಕೇಂದ್ರ ಸರ್ಕಾರದ ದಾಖಲೆಗಳಿದ್ದರೆ ದಯಮಾಡಿ ನಾನು ಚಾಲೆಂಜ್ ಮಾಡ್ತೀನಿ, ಅವರ ಸಂಸದರಿಗೆ ಒಂದು ರಿಲೀಸ್ ಮಾಡಿ, ನಾವು ನಿಲ್ಲಿಸ್ತೀವಿ, ರಿಲೀಸ್ ಮಾಡಿ. ಸುಮ್ಮನೆ ಸುಳ್ಳುಗಳನ್ನ ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದು ಇದೆ ಅಂತ ಸುಳ್ಳು ಹೇಳುವಂತ ಕೆಲಸವನ್ನು ಮಾಡಕ್ ಹೋಗಬಾರ್ದು, ಜನಗಳ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಾಡಬಾರ್ದು. ಒಬ್ಬ ಯು ಆರ್ ಎ ರೆಸ್ಪಾನ್ಸಿಬಲ್ MP. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.